ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವ ಶಿರನಾಯಕನಹಳ್ಳಿ ಗ್ರಾಮಕ್ಕೆ ಭೂಮಿ ಸೇರುವ ಶೆಟ್ಟಿ ಮಲ್ಲಪ್ಪರವರ ಹೊಲದಿಂದ ಆಂಜನೇಯ ದೇವಸ್ಥಾನದವರೆಗೆ ಗ್ರಾಮ ಪಂಚಾಯತ್ ವತಿಯಿಂದ ಜಂಗಲ್ ಕಟಿಂಗ್ ಮತ್ತು ರಸ್ತೆ ಕಾಮಗಾರಿ ನಿರ್ಮಾಣ ಮಾಡಲು ಸರ್ಕಾರದಿಂದ 2023-24ನೇ ಸಾಲಿನಲ್ಲಿ ಅಂದಾಜು ಮೊತ್ತ 1,90,000 ಕಾಮಗಾರಿ ನಿರ್ಮಾಣವಾಗಿತ್ತು. ರೈತರು ಹೊಲಗಳಿಗೆ ಓಡಾಡಲು ಈ ರಸ್ತೆ ಮತ್ತು ಜಂಗಲ್ ಕಟ್ಟಿಂಗ್ ಮಾಡಿ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಿ ಎಂದು ರೈತರು ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದರೂ ಕೂಡ ಸರ್ಕಾರದಿಂದ ಈ ರಸ್ತೆಯ ಕಾಮಗಾರಿ ಬೋರ್ಡ್ ಪುಡಿಯಾದರೂ ಸಹ ಈ ರಸ್ತೆ ಕಡೆ ರಾಂಪುರ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ತಿರುಗಿ ನೋಡಿಲ್ಲ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೆಟ್ಟಿ ಮಲ್ಲಪ್ಪನವರ ಹೊಲದಿಂದ ಶ್ರೀ ಆಂಜನೇಯ ದೇವಸ್ಥಾನದವರೆಗೆ ಈ ರಸ್ತೆಯನ್ನ ರೈತರು ಓಡಾಡಲು ಸ್ವಚ್ಛ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರು ರಾಂಪುರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿ ಗಿರೀಶ್ ಆರ್ಎಂ ಅಂಜಪ್ಪ ಅವರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಗೌಡ್ರು ಪ್ರಕಾಶ್, ಆರ್ ಕೊಟ್ರೇಶಿ, ಹನುಮಂತಪ್ಪ, ಬೆಣ್ಣೆಳ್ಳಿ ದಾಸಪ್ಪ, ಬೆಣ್ಣೆಳ್ಳಿ ರಾಮಂಜಿನಿ, ಮೀನಪ್ಪರ ರಾಜಪ್ಪ ಇನ್ನಿತರರು ಇದ್ದರು. ಮಧುಬಾಬು, HR5 ನ್ಯೂಸ್, ವಿಜಯನಗರ. ಆಂಜನೇಯ ಗುಡಿವರೆಗೆ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿ ಕೆಲಸ ಇದೆ, ರಸ್ತೆ ಕಾಮಗಾರಿ ಕೆಲಸ ನಿಂತಿದೆ. ಅದು ಅಂತ ಜಮೀನು ಒಬ್ಬ ರೈತ ಕೊಟ್ಟೂರು ತಾಲೂಕು ಬರ್ತಕ್ಕಂಥ ವ್ಯಾಪ್ತಿ ರಾಂಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸೇರ್ನಾಕ್ನಹಳ್ಳಿ ಒಂದು ಜಮೀನು. ಆ ಜಮೀನಲ್ಲಿರ್ತಕ್ಕಂಥ ಶೆಟ್ಟಿ ಮಲ್ಲಪ್ಪನ ಹೊಲದಿಂದ ಆಂಜನೇಯನ ದೇವಸ್ಥಾನದವರೆಗೂ ರೋಡ್ ಆಗಿತ್ತು. ರೋಡು ಜಂಗಲ್ ಕಟ್ಟಿಂಗು ಹಿಂದೆ ಬೇಸಿಗೆಯಲ್ಲಿ 24-24ನೇ ಸಾಲಿನಲ್ಲಿ 23-24